ಹಾಯ್ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಕುಶಾಲಿನಿ ಅವರು ಅಮ್ಮ ಏನು ಇಷ್ಟವರಾಗಿ ಮಾತಾಡ್ತಾವಳೆ ಅಂತ ನೋಡ್ತವ್ರೆ. ಇವತ್ತು ಬೆಳಿಗ್ಗೆ ಮೊಮ್ಮಗ ಶಾವಿಗೆ ಮಾಡು ಅಂತ ಹೇಳ್ದ ಅಂತ ಹೇಳಿ ಅಜ್ಜಿ ಶಾವಿಗೆ ಮಾಡ್ತಿದ್ದಾರೆ. ನಾನಂತೂ ಅದು ಎಷ್ಟು ಸಲ ಕೇಳಿದ್ನೋ, ಲಾಸ್ಟ್ ಟೈಮ್ ಕೂಡ ಬಂದಾಗ ಕೇಳಿದ್ದೆ, ಮಾಡೇ ಇರಲಿಲ್ಲ. ಅದು ಒಡ್ರಾಗಿ ಹಿಟ್ಟನ್ನ ರೆಡಿ ಮಾಡಿ ಅದರಲ್ಲಿ ಶಾವಿಗೆ ಮಾಡ್ತಾ ಇದ್ದಾರೆ. ಅಕ್ಕಿ ಶಾವಿಗೆ ಕೂಡ ಅಲ್ಲ. ಮೊಮ್ಮಕ್ಳು ಕೇಳಿದ್ರೆ ಏನು ಬೇಕಾದರೂ ಓಕೆ, ಆವಾಗಲೇ ರೆಡಿ ಮಾಡ್ತಾರೆ. ಸೊ ಇವಾಗೆಲ್ಲ ಶಾವಿಗೆಗೆ ರೆಡಿ ಮಾಡ್ಕೊಂಡಿದ್ದಾರೆ. ಸಾಂಬಾರು ಕೂಡ ಆಗೈತೆ. ಬಾಳೆ ಎಲೆ ತರೋದಕ್ಕೆ ಹೋಗಿದ್ದಾರೆ. ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತಿದ್ದಾರೆ. ಮುದ್ದೆ ಏನಿದೆ ಅದು ಮಾಡೋ ಅಂಥದ್ದು, ಅದನ್ನು ಕೂಡ್ಸೋದಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ. ಸ್ವಲ್ಪ ಜಾಸ್ತಿ ಎನರ್ಜಿ ಬೇಕು ಅವರಿಗೆ. ಇವಾಗ ಕೈ ನೋವಿರೋದ್ರಿಂದ ಆ ರೀತಿ ಮಾಡ್ತಾಯಿಲ್ಲ, ಇಡ್ಲಿ ಪಾತ್ರೆನೆಲ್ಲ ಹಾಕಿ ಮಾಡ್ತಾಯಿದ್ದೀವಿ. ಸೊ ಬನ್ನಿ ಯಾವ ಥರ ಮಾಡ್ತಾರೆ ಅಂತ, ಟೇಸ್ಟ್ ಹೇಗಿರುತ್ತೆ ನೋಡೋಣ. ವಡ್ಡರಾಗಿ ಹಿಟ್ಟಿಂದ ಮಾಡ್ತಾ ಇರುವಂಥ ಶಾವಿಗೆ. ವಡ್ರಾಗಿ ಹಿಟ್ಟನ್ನು ಮಾಡೋದು ಸ್ವಲ್ಪ ಟೈಮ್ ಜಾಸ್ತಿ ತೊಗೊಳುತ್ತೆ, ಪೇಷನ್ಸ್ ಇರಬೇಕು. ಇದು ಯಾವ ರೀತಿ ಮಾಡೋದು ಅಂತ ಹೇಳ್ತೀನಿ, ಬಟ್ ಪ್ರೊಸೆಸ್ ಏನು ತೋರಿಸಿಲ್ಲ ನಾನು ಈ ವಿಡಿಯೋನಲ್ಲಿ. ರಾಗಿನ ನೆನೆಸ್ಬೇಕು ನೈಟೇನೆ. ಸೊ ನೈಟ್ ನೆನೆಸಿ ಬೆಳಗ್ಗೆ ಅದನ್ನು ಕ್ಲೀನಾಗಿ ವಾಶ್ ಮಾಡಿಬಿಟ್ಟು ಇನ್ನೊಂದು ಸಲ ಅದನ್ನು ಒಣಗಿಸ್ಬೇಕು. ನೆರಳಲ್ಲಿ ಒಣಗಿಸ್ಬೇಕು ಅರ್ಧ ಟೈಮು. ಸೊ ಅದಾದಮೇಲೆ ಸ್ವಲ್ಪ ಟೈಮು ಬಿಸಿಲಿನಲ್ಲಿ ಒಣಗಿಸ್ಬೇಕು. ಸ್ವಲ್ಪ ಹಸಿ ಇರಬೇಕು ಅದು, ಅಂದರೆ ಕಂಪ್ಲೀಟಾಗಿ ಡ್ರೈ ಆಗಿರಬಾರ್ದು. ಸ್ವಲ್ಪ ಅದರಲ್ಲಿ ತೇವ ಇರೋ ಥರ ಇರಬೇಕು. ಅದು ಕರೆಕ್ಟಾಗಿ ಆ ಟೈಮನ್ನು ನೋಡಿಕೊಂಡು ನೀವು ಮಿಲ್ ಮಾಡಿಸ್ಕೊಳ್ಬೇಕು. ಮಿಲ್ ಮಾಡಿಸೋದಕ್ಕೆ ಹೋದಾಗ ಕೂಡ ಅವರಿಗೆ ಹೇಳಬೇಕು ವಡ್ರಾಗಿ ಹಿಟ್ಟು ಬೇಕು ನಮಗೆ ಅಂತ ಹೇಳಿ. ಸೊ ಅವರು ಆ ರೀತಿಯಾಗಿ ಹಿಟ್ಟನ್ನು ಮಿಲ್ಗೆ ಹಾಕಿ ಕೊಡ್ತಾರೆ. ಫುಲ್ಲು ಫೈನಾಗಿ ಪೌಡರ್ನ ಮಾಡಿರೋದಿಲ್ಲ ಅದನ್ನು. ಸೊ ಅದನ್ನು ತೊಗೊಂಡು ಬಂದು ಮತ್ತೆ ಒಂದು ಪಾತ್ರೆನ ಹಾಕಿ ಅದಕ್ಕೆ ಒಂದು ತೆಳುವಾಗಿರೋಂಥ ಬಟ್ಟೆನ ಕಟ್ಟಿ ಅದನ್ನು ಸೋಸ್ಕೊಳ್ಬೇಕಾಗುತ್ತೆ. ಅಥವಾ ಮೈದಾ ಹಿಟ್ಟನ್ನು ಜರಡಿ ಮಾಡೋವಂಥ ಜರಡಿನಲ್ಲಿ ಹಾಕಿ ಕೂಡ ನೀವು ಅದನ್ನು ಸೋಸ್ಕೊಳ್ಬೋದು. ಸೊ ಅದಾದಮೇಲೆ ಸಿಗುವಂಥ ಫೈನ್ ಪೌಡರ್ ಏನಿದೆ, ಮಕ್ಕಳಿಗೆ ರಾಗಿ ಸರಿನ ಮಾಡೋದಕ್ಕೆ ತೊಗೊಳ್ತೀವಲ್ಲ, ಸೊ ಆ ರೀತಿ ಇರಬೇಕು ಫೈನ್ ಪೌಡರು. ಸೊ ಇದರಿಂದ ಮಾಡೋವಂಥದ್ದು. ಫಸ್ಟು ನೀರನ್ನು ಕುದಿಯೋದಕ್ಕಿಟ್ಟು ಚೆನ್ನಾಗಿ ಕುದ್ಮೇಲೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಅದಾದಮೇಲೆ ಈ ರೀತಿ ಹಿಟ್ಟನ್ನು ಹಾಕಿ ಸ್ವಲ್ಪನೇ ಹಿಟ್ಟನ್ನು ಹಾಕಿ ತಿರುಗಿಸ್ಕೊಳ್ತಾ ಇರಬೇಕು. ಇದಂತೂ ಸಿಕ್ಕಾಬಟ್ಟೆ ಲೆಂತಿ ಪ್ರೊಸೆಸ್ಸು. ಶಾವಿಗೆ ಮಾಡೋದಕ್ಕಿಂತ ಬೇರೆ ಯಾವುದಾದ್ರೂ ಮಾಡಿಕೊಂಡು ತಿನ್ಬೋದು. ನಮ್ಮ ಅಜ್ಜಿ ಕಾಲದಲ್ಲೆಲ್ಲ ಒಂದು ಮಾತು ಹೇಳೋರು, ಸಂಕಟದ ಶಾವಿಗೆಗಿಂತ ಪರ್ವಾಣದ ಮುದ್ದೆ ಲೇಸು ಅಂತ ಹೇಳಿ. ಸೊ ಇದು ಕೂಡ ಹಾಗೇನೆ, ಇದನ್ನು ಮಾಡೋದಕ್ಕೆ ಸಿಕ್ಕಾಪಟ್ಟೆ ಸಂಕಟನೇ, ಬಟ್ ತಿನ್ನೋದಕ್ಕೆ ಅಷ್ಟೇ ಟೇಸ್ಟಿಯಾಗಿರುತ್ತೆ. ಅದರಲ್ಲೂ ಕೂಡ ಈ ವಡ್ರಾಗಿ ಹಿಟ್ಟಿಂದ ಮಾಡಿದ್ರೆ ಮಾತ್ರ. ಸೊ ನಾರ್ಮಲಾಗಿ ಅಕ್ಕಿ ಶಾವಿಗೆನ ಮಾಡ್ತೀವಲ್ಲ, ಸೊ ಅದಕ್ಕಿಂತ ಈ ಒಂದು ಟೇಸ್ಟು ಡಿಫ್ರೆಂಟ್ ಆಗಿರುತ್ತೆ. ಸೊ ಈ ರೀತಿಯಾಗಿ ಮುದ್ದೆನ ರೆಡಿ ಮಾಡ್ಕೊಳ್ಬೇಕು. ಕೂಡಿಸ್ಕೊಂಡು ಸ್ವಲ್ಪ ಬೇಯೋದಕ್ಕೆ ಬಿಡಬೇಕು. ಇದೇ ಥರ ಚೆನ್ನಾಗಿ ಬೇಯಿಸ್ಕೊಂಡ್ರೆ ನೀವು ಡೈರೆಕ್ಟಾಗಿ ಇದನ್ನು ಒತ್ತಿ ತಿನ್ಬೋದು. ನಾವು ಕಂಪ್ಲೀಟ್ ಜಾಸ್ತಿಯಾಗಿ ಬೇಯಿಸೋದಕ್ಕಾಗಿಲ್ಲ, ಏನಕ್ಕಂದರೆ ಇದನ್ನು ಕೂಡಿಸ್ಕೊಳ್ಳೋದಕ್ಕೆ ತುಂಬಾ ಶಕ್ತಿ ಬೇಕು, ರೆಟ್ಟೆ ಎಲ್ಲ ನೋವಾಗುತ್ತೆ. ಸೊ ಅದಕ್ಕೋಸ್ಕರ ಈ ರೀತಿ ಮುದ್ದೆಗಳನ್ನ ರೆಡಿ ಮಾಡಿ ಇಟ್ಕೊಂಡು ಇಲ್ಲಿ ಶಾವಿಗೆ ಒತ್ತೋದದೇನಿದೆ ಈ ಪ್ರೆಸ್ನಲ್ಲಿ ಒತ್ತಿ, ಸೊ ಅದಾದಮೇಲೆ ಮತ್ತೆ ಇಡ್ಲಿ ಕುಕ್ಕರ್ನಲ್ಲಿ ಇಟ್ಟು ಬೇಯಿಸಿ ತಿನ್ನೋವಂಥದ್ದು. ಇಲ್ಲಾಂದರೆ ಹಾಗೆ ತಿನ್ನೋದಕ್ಕಾಗೋದಿಲ್ಲ. ಚೆನ್ನಾಗಿ ಬೇಯಿಸಿ ಈ ಥರ ಮಾಡ್ಕೊಳ್ಬೇಕಾಗುತ್ತೆ. ಸೊ ನಮಗೆ ಚೆನ್ನಾಗಿ ಬೇಯಿಸಿ ಕೂಡ್ಸೋದಕ್ಕಾಗಲಿಲ್ಲ. ಸೊ ಅದಕ್ಕೋಸ್ಕರ ನಾವು ಈ ರೀತಿ ಪ್ರೊಸೆಸನ್ನು ಮಾಡ್ಕೊಳ್ತೀವಿ. ಪ್ರಯಾಂಶ್ ಕೂಡ ಬಂದಿದ್ದ, ಖುಷಿ ಕೂಡ ಜೊತೆಗೆ ಜಾಯಿನ್ ಆದಲು. ನಿದ್ದೆಯಿಂದ ಎದ್ದು ಬಂದು ಅವಳೇನೆ ರೂಮಿಂದ ರೂಮ್ ಡೋರ್ನ ತೆಗೆದು ಕೆಳಗಡೆ ಮಲಗಿಸಿರ್ತೀನಿ. ಮಕ್ಕಳನ್ನ ಆದಷ್ಟು ಮಂಚದ ಮೇಲೆ ಮಲಗಿಸ್ಬೇಡಿ ಈ ರೀತಿಯಾಗಿ, ಏನಕ್ಕಂದರೆ ಕೆಳಗೆ ಬೀಳೋವಂಥ ಚಾನ್ಸಸ್ ಜಾಸ್ತಿ ಇರುತ್ತೆ. ಖುಷಿ ಕೂಡ 2 ಸಲ ಮಂಚದ ಮೇಲಿಂದ ಕೆಳಗೆ ಬಿದ್ದಿದ್ಲು. ಸೊ ಹಾಗಾಗಿ ನಾನು ಯಾವುದೇ ಕಾರಣಕ್ಕೂ ಅವಳನ್ನ ಮಂಚದ ಮೇಲೆ ಮಲಗಿಸ್ತಾ ಇಲ್ಲ. ಕೆಳಗಡೆನಲ್ಲಿ ಒಂದು ದಟ್ಟನ ಹಾಕ್ಬಿಟ್ಟು ಅದ್ರ ಮೇಲೆ ಮಲಗಿಸಿ ಡೋರ್ನ ಓಪನ್ ಮಾಡಿಟ್ಟು ಬರ್ತೀನಿ. ನೀವು ಕೂಡ ಅಷ್ಟೇ, ಯಾವುದೇ ಮಕ್ಕಳನ್ನ ರೂಮ್ನಲ್ಲಿ ಬಿಟ್ಟಿದ್ದೀರಾ ಅಂದರೆ ಡೋರ್ ಓಪನ್ ಮಾಡಿ ಬನ್ನಿ. ಅವು ಎದ್ದರೆ ಕೂಡ ಆರಾಮಾಗಿ ಬರ್ತವೆ. ಇಲ್ಲಾಂದರೆ ಡೋರ್ ಹಿಂದೆನೇ ಹೋಗಿ ಕೂತ್ಕೊಂಡ್ರೆ ನಾವು ಅದನ್ನು ತಳ್ಳೋದಕ್ಕೆ ತುಂಬ ಕಷ್ಟ ಆಗುತ್ತೆ. ಮತ್ತು ವಿಂಡೋ ಏನಾದರೂ ಓಪನ್ ಇಲ್ಲ ಅಂತಂದ್ರದ್ದು ಸಿಕ್ಕಾಬಟ್ಟೆ ಕಷ್ಟ ಆಗುತ್ತೆ. ಅವಕ್ಕೆ ನಾವು ಹೇಳೋದು ಕೂಡ ಅರ್ಥ ಆಗೋದಿಲ್ಲ. ಸೊ ಶಾವಿಗೆ ಈ ರೀತಿಯಾಗಿ ರೆಡಿ ಆಗಿದೆ ನೋಡಿ. ನಾವು ಕೂಡ ಬ್ಯಾಟಿಂಗ್ ಮಾಡಿದ್ವಿ. ಕುಶಾಲಿನಿ ಅವರು ನೈಟೆಲ್ಲ ನಿದ್ದೆಗೆಡ್ಸಿದ್ರಿಂದ ಸ್ವಲ್ಪ ಜಾಸ್ತಿ ತಿನ್ನೋದಕ್ಕೆ ಆಗಲಿಲ್ಲ. ನನಗೆ ಶಾವಿಗೆ ತುಂಬಾ ಫೇವ್ರೇಟ್ ಅಂತ ಹೇಳ್ಬೋದು. ಒಂದು ದಿನಕ್ಕೆ ಒಂದು 5-6 ಸಲ ತಿಂತಾನೇ ಇರ್ತೀನಿ. ಸೊ ಇದಕ್ಕೆ ಕಾಯಿ ಹಾಲು ನನ್ನ ಫೇವ್ರೇಟು. ತೊಗೆ ಕೂಡ ಮಾಡ್ತಾರೆ. ತೊಗೆ ಮಾಡೋವಂಥದ್ದು ಅಂದರೆ ಸಾಂಬಾರು ಹಿತ್ಕಿದ ಬೇಳೆನಲ್ಲಿ ಮಾಡ್ಬೋದು, ಅಥವಾ ಅವರೇ ಬೇಳೆ ಸಿಗುತ್ತಲ್ಲ ನಾರ್ಮಲಾಗಿ ಅಂಗಡಿನಲ್ಲಿ, ಅದನ್ನು ಕೂಡ ಮಾಡ್ಬೋದು. ಸೂಪರ್ ಆಗಿದೆ ಖುಷಿ, ಸೂಪರ್. ಶಾವಿಗೆ ತಿಂದು ಖುಷಿ ಸೂಪರ್ ಆಗೈತಂತೆ. ನಾವು ತಿಂದು
ನೋಡಿ ನೋಡಿ ತಿನ್ನೋದು ಅಂತ ಹೇಳ್ತಿದ್ದಂಗೆ ತಿನ್ಸೋಕೆ ಬರ್ತಾಳೆ. ಇವಾಗ ಆಟ ಆಡ್ತಿದ್ಲು, ಸ್ವಲ್ಪ ಬಿದ್ದು ಏಟ್ ಮಾಡ್ಕೊಂಡ್ಲು, ಅದಕ್ಕೆ ಮನೆ ಹಿಂದೆ ಕರ್ಕೊಂಡು ಬಂದೆ. ಇದು ಅಕ್ಷಿ ಮಾಡೋದು. ಅಕ್ಷಿ ಮಾಡಿ ಖುಷಿ. ಮಾಡಿ ನೀವು. ಅವ್ರಿಗೆ ಬೇಕಾದಾಗ ಮಾತ್ರ ಮಾಡ್ತಾರೆ ಅವರು ಅಷ್ಟೇನೆ ಅಲ್ವಾ ಖುಷಿಮ್ಮ? ಅಲ್ವಾ ಖುಷಿಮ್ಮ? ಖುಷಿಮ್ಮ ಊಟ ಒಂದು ಮಾಡಲ್ಲ. ಖುಷಿಮ್ಮ ತುಂಬ ಹಠ ಮಾಡ್ತಾರೆ. ತುಂಬ ಫ್ಲೇವರ್ಫುಲ್ ಆಗಿರೋವಂಥದ್ದು, ಸಖತ್ತು ಟೇಸ್ಟಿ ಆಗಿರಬೇಕು ಅದು. ಅಂಥ ಫುಡ್ ಕೊಟ್ಟರೆ ಮಾತ್ರ ತಿಂತಾರೆ. ಜಂಕ್ ಫುಡ್ ಏನಾರ ನೋಡಿದ್ರೆ ಸಾಕು ಆರಾಮಾಗಿ ಬಾಯಿ ತೆರಿತಾರೆ, ಬಟ್ ಅದನ್ನು ಕೊಡಲ್ಲ. ಆದರೂ ಕೂಡ ಹೋಮ್ ಫುಡ್ನ ತಿಂತಾ ಇಲ್ಲ. ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ. ಏನು ಮಾಡೋದು ಖುಷಿ? ನಿನ್ನ ಒದೆ ಕೊಡ್ಲಾ? ಹೊಡಿಲ್ಲ ನಿನಗೆ? ಹೊಡಿಲ್ಲ? ಹೆಂಗೆ ಹೊಡಿಯೋದು? ಅದು ತಿನ್ನಬಾರ್ದು ಐಸಿ, ಹಂಗೆ ಹೊಡಿಯೋದು. ಹೊಡಿ ನನಗೆ, ಹಿಂಗೆ ಹೊಡಿ. ಇವರಣ್ಣ ಮಲ್ಕೊಂಡಿದ್ದಾರೆ, ಪ್ರಿಯಾಂಶ್ ಅವರು. ಸೊ ವಿಟಮಿನ್ ಡಿ ಬಗ್ಗೆ ತುಂಬ ಜನ ಕೇಳ್ತಾ ಇದ್ರಿ. ವಿಟಮಿನ್ D3 ಒಂದು ಡ್ರಾಪ್ಸನ್ನು 1 ವರ್ಷದವರೆಗೆ ಪ್ರತಿ ಮಗುವಿಗೆ ಪ್ರತಿದಿನ ಕೂಡ 400 IU ಇರೋವಂಥದ್ದನ್ನು 1 ml ಕೊಡಬೇಕಾಗುತ್ತೆ. 800 IU ಇರೋವಂಥದ್ದಾದರೆ 1.5 ml ಅನ್ನು ಕೊಡಬೇಕಾಗುತ್ತೆ. ಕಂಪಲ್ಸರಿಯಾಗಿ 1 ml ಪ್ರತಿದಿನ 1 ವರ್ಷದವರೆಗೆ ಕೊಡಬೇಕು. ಇಲ್ಲಾಂದರೆ ಮಗುವಿಗೆ ತುಂಬಾ ಪ್ರಾಬ್ಲಮ್ಸ್ ಆಗುತ್ತೆ. ಕ್ಯಾಲ್ಶಿಯಮನ್ನು ಅಬ್ಸರ್ವ್ ಮಾಡ್ಕೊಳ್ಳೋದಿಲ್ಲ ಏನಿದೆ ಮಕ್ಕಳ ಬಾಡಿ. ಸೊ ಕ್ಯಾಲ್ಶಿಯಮ್ ಚೆನ್ನಾಗಿ ಮಕ್ಕಳಿಗೆ ಸಿಗಲಿಲ್ಲ ಅಂತಂದರೆ ಮಗುವಿನ ಆ ಮೂಳೆಗಳೆಲ್ಲ ತುಂಬಾ ವೀಕ್ ಆಗುವಂಥ ಚಾನ್ಸಸ್ ಇರುತ್ತೆ. ಬೇಗ ಕೂತ್ಕೊಳ್ಳೋದಕ್ಕಾಗಲ್ಲ, ನಿಂತ್ಕೊಳ್ಳೋದಕ್ಕಾಗಲ್ಲ. ಕೆಲವೊಂದಷ್ಟು ಕಾಲಿನ ಪ್ರಾಬ್ಲಮ್ಗಳು ಬರುತ್ತೆ. ಕಾಲು ಸೊಟ್ಟ ಆಗೋವಂಥದ್ದು ಸ್ವಲ್ಪ, ಮತ್ತು ಒಂದು ಮೂಳೆ ಏನಿದೆ ಅದೆಲ್ಲ ಸಾಫ್ಟ್ ಆಗುವಂಥದ್ದು. ಸೊ ಆ ರೀತಿ ಪ್ರಾಬ್ಲಮ್ ಆಗುತ್ತೆ. ಮಗುವಿನ ನೆತ್ತಿ ಕೂಡ ಏನಿದೆ ತುಂಬ ಸಾಫ್ಟ್ ಆಗಿರೋವಂಥ ಪಾರ್ಟು ಅದು ಕೂಡ ಕೂಡೋದಿಲ್ಲ. ಕುಶಾಲಿನಿ ಅವರು ತುಂಬಾ ಗಲಾಟೆ ಮಾಡ್ತಾ ಇದ್ದಾರೆ. ಸೊ ಈ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀವಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್.